ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಮತ್ತೊಮ್ಮೆ ಸ್ವಾಗತ. ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಮಂತ್ರಾಲಯಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆಯನ್ನ ಮತ್ತೊಮ್ಮೆ ಮರು ನಿರ್ಮಾಣ ಮಾಡಲಾಗಿದೆ. ಇದರಿಂದ ಸಂಚಾರಕ್ಕೆ ಮುಕ್ತವಾಗಿದೆ. ಆದರೆ ಈ ತಾತ್ಕಾಲಿಕ ಸೇತುವೆ ಬದಲು ಶಾಶ್ವತ ಸೇತುವೆ ನಿರ್ಮಾಣದ ಅಗತ್ಯವಿದೆ. ರಾಜ್ಯದ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ರಾಯಚೂರಿನ ಮಂತ್ರಾಲಯ ಸಹ ಒಂದು. ಇಲ್ಲಿಗೆ ನಿತ್ಯ ಲಕ್ಷಾಂತರ ಭಕ್ತರು ಭೇಟಿ ಕೊಡ್ತಲೇ ಇರ್ತಾರೆ. ಆದರೆ ಈ ಕ್ಷೇತ್ರಕ್ಕೆ ಸಂಪರ್ಕ ಕಲ್ಪಿಸುವ ಗಿಲ್ಲೆಸೂಗೂರು ಸೇತುವೆ ಮಳೆಗಾಲ ಬಂತಂದ್ರೆ ಸಾಕು ಕೊಚ್ಚಿ ಹೋಗೋದು ಸಾಮಾನ್ಯ. ಮೊನ್ನೆಯಷ್ಟೇ ಸುರಿದ ಭಾರೀ ಮಳೆಯಿಂದಾಗಿ ಮಂತ್ರಾಲಯಕ್ಕೆ ಸಂಪರ್ಕ ಕಲ್ಪಿಸುವ ಗಿಲ್ಲೆಸೂಗೂರು ಸೇತುವೆ ಮತ್ತೆ ಕುಸಿದಿತ್ತು. ಈಗಾಗಲೇ ಈ ಸೇತುವೆ 5-6 ಬಾರಿ ಕೊಚ್ಚಿ ಹೋಗಿದೆ. ಪದೇ ಪದೇ ತಾತ್ಕಾಲಿಕ ಸೇತುವೆ ನಿರ್ಮಿಸುವ ಸರ್ಕಾರ ಈ ಬಾರಿಯೂ ತಾತ್ಕಾಲಿಕ ಸೇತುವೆ ನಿರ್ಮಿಸಿದೆ. ಇದರಿಂದಾಗಿ ಪ್ರಯಾಣಿಕರ ಪರದಾಟಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ಮಾಧವರ ಏನು ತುಂಗಭದ್ರಾ ನದಿ ಸೇತುವೆ ಏನಿಲ್ಲ ಅದು ಮತ್ತು ಪುನಃ ಆರಂಭವಾಗಿದೆ. ಕೆಳಗಿನ ಸೇತುವೆ ಅದು ಮೊನ್ನೆ ನೀರು ಹೆಚ್ಚಿಗೆ ಬಂದು ಫ್ಲಡ್ ಇದಾಗಿತ್ತು. ಇನ್ನು ಆದಷ್ಟು ಬೇಗ ಮೇನ್ ಸೇತುವೆ ಆದರೆ ಎಲ್ಲ ಭಕ್ತರಿಗೂ ಅನುಕೂಲ ಆಗುತ್ತೆ. ಈ ಬಾರಿಯೂ ಮಣ್ಣು ಮತ್ತು ಕೊಳವೆ ಬಳಸಿ ತಾತ್ಕಾಲಿಕವಾಗಿ ಸೇತುವೆ ನಿರ್ಮಿಸಲಾಗಿದೆ. ಮತ್ತೆ ಮಳೆ ಬಿದ್ದು ತುಂಗಭದ್ರಾ ನದಿಯಲ್ಲಿ ನೀರಿನ ಹರಿವು ಹೆಚ್ಚಳವಾದ್ರೆ ಪುನಃ ಸೇತುವೆ ಕೊಚ್ಚಿ ಹೋಗಲಿದೆ ಅನ್ನೋದು ಭಕ್ತರ ಆತಂಕ. ಮತ್ತೆ ಮಳೆ ಬರ್ತಂದ್ರೆ ಮತ್ತೆ ಇದಾಗಿಬಿಡ್ತದೆ ಅದು ಗಟ್ಟಿಮುಟ್ಟ. ಈ ಸಲ 3-4ನೇ ಸಲ ಆಯ್ತು ಈ ಸಲ ಅದಕ್ಕೆ ಮತ್ತೆ ಗಟ್ಟಿಮುಟ್ಟು ಮಾಡಿದ್ರೆ ಒಳ್ಳೇದಾಗ್ತದೆ. ಪರ್ಮನೆಂಟ್ ಇದಾಯ್ತು ಅಂದ್ರೆ ಒಳ್ಳೇದಾಗ್ತದೆ. ಈ ಸೇತುವೆಗೆ ಶಾಶ್ವತ ಕಾಯಕಲ್ಪ ನೀಡದೆ ಪ್ರತಿ ಬಾರಿಯೂ ತಾತ್ಕಾಲಿಕ ಸೇತುವೆ ನಿರ್ಮಿಸ್ತಾ ಇರೋದು ಶೋಚನೀಯ. ಸರ್ಕಾರ ಶಾಶ್ವತ ಸೇತುವೆ ನಿರ್ಮಾಣ ಮಾಡಿ ಮಂತ್ರಾಲಯಕ್ಕೆ ಭೇಟಿ ಕೊಡುವ ಭಕ್ತರಿಗೆ ಶಾಶ್ವತ ಪರಿಹಾರ ನೀಡಬೇಕು ಅನ್ನೋದು ಎಲ್ಲರ ಆಶಯ. ಗುರುರಾಜ್ ಹೋಗಾರ್, ಸುವರ್ಣ ನ್ಯೂಸ್ 24/7 ರಾಯಚೂರು. ವರ್ಗಾವಣೆ ಕೌನ್ಸಿಲಿಂಗ್ಗೆ ಬಂದಿದ್ದ ಪ್ರಾಥಮಿಕ ಶಾಲಾ ಶಿಕ್ಷಕರು ಇವತ್ತು ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ಸಾದ್ರು. ವರ್ಗಾವಣೆಯಲ್ಲಿ ಭಾರೀ ಗೋಲ್ಮಾಲ್ ನಡೆದಿದೆ ಅಂತ ಶಿಕ್ಷಕರು ಆರೋಪಿಸಿದ್ರು. ಈ ಸಂಬಂಧ ಧಾರವಾಡದ ಶಿಕ್ಷಣ ಆಯುಕ್ತರ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ರು. ಕಳೆದ 5 ದಿನಗಳಿಂದ ನಡೆದಿದ್ದ ಕೌನ್ಸಿಲಿಂಗ್ ಇವತ್ತು ದಿಢೀರನೆ ರದ್ದಾಗಿದ್ದರಿಂದ ಆಕ್ರೋಶಗೊಂಡ ಶಿಕ್ಷಕರು ಆಯುಕ್ತರ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ರಾಜ್ಯ ಸರ್ಕಾರದ ವರ್ಗಾವಣೆ ನೀತಿ ಯಾಕೋ ಶಿಕ್ಷಕರಿಗೆ ಶಿಕ್ಷೆಯಾಗಿ ಪರಿಣಮಿಸಿದೆ. ಧಾರವಾಡದಲ್ಲಿ ಇವತ್ತು ಶಿಕ್ಷಕರಿಗೆ ಹಾಗೆ ಆಗಿತ್ತು. ಕಳೆದ 10-12 ವರ್ಷಗಳಿಂದ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ವರ್ಗಾವಣೆಗೆ ಬಂದಿದ್ದ ಶಿಕ್ಷಕರು ಕೌನ್ಸಿಲಿಂಗ್ನಲ್ಲಿ ನಡೆದ ಗೋಲ್ಮಾಲ್ನಿಂದ ಕಂಗೆಟ್ಟು ಹಿಂತಿರುಗಿದರು. ಪ್ರಸಕ್ತ ವರ್ಷದಲ್ಲಿ ವರ್ಗಾವಣೆಗಾಗಿ 48,200 ಶಿಕ್ಷಕರು ಅರ್ಜಿ ಸಲ್ಲಿಸಿದರು. ಆದರೆ 480 ಶಿಕ್ಷಕರಿಗೆ ಮಾತ್ರ ಶಿಕ್ಷಣ ಇಲಾಖೆ ವರ್ಗಾವಣೆ ಮಾಡಿದೆ. ಇದರಿಂದ ನಿರಾಸೆಗೊಂಡ ಶಿಕ್ಷಕರು ಇಲಾಖೆಯ ಆಯುಕ್ತರು ಹಾಗೂ ಶಿಕ್ಷಣ ಸಚಿವರಿಗೆ ಹಿಡಿ ಶಾಪ ಹಾಕಿ ಬಂದ ದಾರಿಗೆ ಸುಂಕವಿಲ್ಲದೆ ಮರಳಿದರು. 3 ವರ್ಷ ಆಯ್ತು ನಾ ಇದೇ ತರ ಬರ್ತೀನಿ, 3 ದಿನ ಲೀವ್ ಹಾಕ್ತೀನಿ, ಇಲ್ಲೇ ಬಂದು ಕುಂದಿರ್ತೀನಿ, ಖರ್ಚು ಮಾಡ್ತೀನಿ, ಹೋಗ್ತೀನಿ. ನನ್ನ ನಂಬರ್ ಬರಲ್ದು ಏನೂ ಇಲ್ರಿ ಸರ್. ಈಗೇನಾಗ್ಯದ ಪತಿ ಪತ್ನಿ ಇದ್ದವ್ರದ್ದು ಏನು ಮಾಡ್ಯಾರ 3 ವರ್ಷಕ್ಕೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಬಿಟ್ರು. ನಾವು 11 ವರ್ಷ ಏನು ಮಾಡ್ಬೇಕು ನಾವು? ರಾಯಚೂರು, ಬಿಜಾಪುರ, ಬೆಳಗಾವಿ, ಕೊಪ್ಪಳ, ಬಾಗಲಕೋಟೆ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಬಂದಿದ್ದ ಶಿಕ್ಷಕರು ವರ್ಗಾವಣೆ ಆದೇಶಕ್ಕಾಗಿ ಕಳೆದ 5 ದಿನಗಳಿಂದ ಕಾದು ಕುಳಿತಿದ್ದರು. ಟೋಟಲ್ ವೇಕೆಂಟಿ 482 ತೋರಿಸ್ಯಾರ ಸರ್ ಅವರು ವೇಕೆನ್ಸಿ. ಆದ್ರೆ ಇನ್ನೂ ಸಾಕಷ್ಟು ಅದ ಸರ್. ಆಯಾ ತಾಲೂಕಿನಲ್ಲಿ ಇನ್ನೂ ವೇಕೆನ್ಸಿ ಸಾಕಷ್ಟು ಅದ. ಆದ್ರೆ ಇನ್ನೂವರೆಗೂ ಅವರು ಕಡಿಮೆ ಪ್ರಮಾಣದಲ್ಲಿ ತೋರಿಸ್ಯಾರ ಸರ್. ಕಡಿಕ ಅವ್ರು ಎಷ್ಟು ಅದಕ್ಕೆ ಅಂತ ಕೇಳಿದಂದ್ರೆ ಅವರು ಏನು ರೋಟೇಷನ್ ಇಟ್ಟಿಲ್ಲ, ಏನಿಟ್ಟಿಲ್ಲ ಸರ್. ಸರ್ಕಾರ ಶಿಕ್ಷಕರ ವರ್ಗಾವಣೆ ವಿಷಯದಲ್ಲಿ ನಡೆಯುತ್ತಿದ್ದ ಭ್ರಷ್ಟಾಚಾರ ಮತ್ತು ಗೋಲ್ಮಾಲ್ ತಪ್ಪಿಸಲು 1998ರಲ್ಲಿ ಸೇವೆಗೆ ಹಾಜರಾಗುವಾಗಲೇ ಕೌನ್ಸಿಲಿಂಗ್ ಪದ್ಧತಿಗೆ ಚಾಲನೆ ನೀಡಿತ್ತು. ನಂತರ 1999ರಲ್ಲಿ ವರ್ಗಾವಣೆ ಕೌನ್ಸಿಲಿಂಗ್ಗೆ ಆದೇಶ ನೀಡಿದ್ದು ಅದೀಗ ಶಿಕ್ಷಕರ ಪಾಲಿಗೆ ಕಗ್ಗಂಟಾಗಿ ಪರಿಣಮಿಸಿದೆ. ಅಮರೇಶ ಪಿ ರಾಠೋಡ, ಸುವರ್ಣ ನ್ಯೂಸ್ 24/7 ಧಾರವಾಡ.